ಕನ್ನಡ ನ್ಯೂಸ್ಗೆ ಸ್ವಾಗತ. ಈ ವಿಚಾರವಾಗಿ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿರುವಂತದ್ದು. ಈಗ ಮೂಡ ಹಗರಣ ಏನ್ ಮಾಡ್ತಾ ಇದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲು ವಿಜಯೇಂದ್ರ ಅವರು ಮಾಡ್ತಾ ಇದಾರೆ. ಇದೊಂದು ಒಪ್ಪಂದದ ಪಾದಯಾತ್ರೆ ಅಂತ ಯತ್ನಾಳ್ ಹೇಳ್ತಾರೆ. ಹಗರಣ ನಡೆದಿದ್ದು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 191 ಕೋಟಿ ಅಲ್ಲ 94 ಕೋಟಿ ರೂಪಾಯಿಯನ್ನ MG ರೋಡ್ ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗೈತೆ ಅನ್ನುವಂತ ಮಾತು ಹೇಳ್ಯಾರ. ಆ ಹಣ ನೇರವಾಗಿ ತೆಲಂಗಾಣದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಪ್ರೈವೇಟ್ ಕಾಂಟ್ರಾಕ್ಟರ್ ಹೆಸರಲ್ಲಿ ಇರ್ಬೋದು ಜಮಾ ಆಗ್ಯದ. ಹೊಳ್ಳಿ ಅಧಿಕಾರಿಗಳು ಅದನ್ನು ವಸೂಲು ಮಾಡ್ಯಾರ. ಅಧಿಕಾರಿಗಳನ್ನ ಅಭಿನಂದಿಸ್ತೇನೆ. ನಮಗಿದ್ದ ಮಾಹಿತಿ ಪ್ರಕಾರ 90 ಕೋಟಿ ರೂಪಾಯಿ ಹಣ ನೇರವಾಗಿ ಖಜಾನೆಯಿಂದ MG ಬ್ಯಾಂಕ್ ಯೂನಿಯನ್ ಬ್ಯಾಂಕಿಗೆ ಹೋಗೈತೆ ಅನ್ನುವಂಥ ಒಂದು ಅನ್ಕನ್ಫರ್ಮ್ಡ್ ಮಾಹಿತಿ ಇದೆ. ಅದಾಗಿತ್ತಂದ್ರೆ ಇದು ಘೋರವಾದ ಅಪರಾಧ ಆಕತ್ತೆ. ಹಣಕಾಸು ಇಲಾಖೆಯಿಂದನೇ ನೇರವಾಗಿ ಹೋಗಿದ್ರೆ ಇಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದು ಸಿಎಂ ಅಂಡರ್ದಾಗ ಬರೋದ್ರಿಂದ ಅಷ್ಟು ರೊಕ್ಕವನ್ನ ಕೇವಲ ಹಣಕಾಸಿನ ಅಧಿಕಾರಿಗಳ ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಹಣಕಾಸು ಸಚಿವರ ಅನುಮತಿನೂ ಅದಕ್ಕೆ ಬೇಕಾಗಬಹುದು. ಅದು ಇಟ್ ಇಸ್ ಅನ್ಕನ್ಫರ್ಮ್ಡ್ ನ್ಯೂಸ್. ಆಮೇಲೆ ಮೂಡ ಹಗರಣದಲ್ಲಿ ದಲಿತರ ಜಮೀನು ಇರ್ಬೋದು, ಬೇನಾಮಿ ಸೈಟ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ನಂದೇನು ತಪ್ಪಿಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ಮಾಧ್ಯಮಗಳ ಮುಖಾಂತರ, ಅಡ್ವರ್ಟೈಸ್ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಕೊಡ್ತಿರ್ತಕ್ಕಂಥ ಮಾಹಿತಿ ಸರಿಯಾಗಿದ್ರೆ ಸದನದಲ್ಲಿ ಒಂದು ದಿವಸ ಅವಕಾಶ ಚರ್ಚೆ ಮಾಡಿಕೊಟ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಟ್ಟು ಏನು ತಪ್ಪಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀವಿ. ಆದ್ರೆ ಯಾವ ಕಾರಣಕ್ಕಾಗಿ ಸದನದಲ್ಲಿ ಚರ್ಚೆಯನ್ನ ಸ್ಪೀಕರ್ ಮೇಲೆ ಒತ್ತಡ ತಂದು ತಡೆ ಹಿಡಿಯಲಾಯಿತು? ಇದು ಯಾವ ಪ್ರಿಪೋಂಡ್ ಅಧಿವೇಶನವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡೋಣ ಒಂದು ದಿನ ಯಾಕೆ ಮೊದಲು ತಕೊಂಡ್ರು ಅನ್ನುವಂತ ಪ್ರಶ್ನೆ ಇಲ್ಲಿ ಬರ್ತೈತಿ. ಹಗರಣ ಆಗಿದ್ದು ಕರೆ ಆರೋಪ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರಿ, ಅದೆಲ್ಲ ಓಕೆ ಸರ್. ಆದ್ರೆ ಈಗ ನಿಮ್ಮ ಪಕ್ಷದಲ್ಲಿ ಈ ಎರಡು ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿರುವಂತದ್ದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ನಾಯಕರ ಮಧ್ಯೆ ಭಿನ್ನಮತ. ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದ ದೃಷ್ಟಿಯಿಂದ ಯಾವ ಹೋರಾಟ, ಪಕ್ಷ ಯಾವ ಹೋರಾಟ ತಗೊಂತೈತಲ್ಲ ಆ ಹೋರಾಟದಲ್ಲಿ ನಾ ಭಾಗಿಯಾಗ್ತೀನಿ. ಈಗ ಮೊದಲ ಮೈಸೂರಿಂದ ಪಾದಯಾತ್ರೆ ಪ್ರಾರಂಭ ಆಗೈತಿ. ಅದ್ರಾಗ ಇರ್ತೇನೆ. ಆಮೇಲೆ ನೋ ಕಮೆಂಟ್.